ಅವ್ರ ಅಪ್ಪ ಅಮ್ಮಗೆ ಹೇಳ್ತಾಳೆ. ಆವತ್ತಿನ ದಿನ ಆದ್ಮೇಲೆ ಫ್ಯಾಷನ್ ಶೋ ಇರುತ್ತೆ. ಅವಳು ಸುಂದರವಾಗಿ ತಯಾರಾಗಿ ಸ್ಕೂಲ್ಗೆ ಹೋಗ್ತಾಳೆ. ಶೀತಲ್ ಕೂಡ ಕಾಸ್ಟ್ಲಿ ಡ್ರೆಸ್ ಮತ್ತೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಸಿದ್ಲು. ಪೂಜಾಗೆ ಶೀತಲ್ನ ನೋಡಿದ್ರೆ ಇಷ್ಟಾನೇ ಇಲ್ಲ. ಅವಳು ಅವಮಾನ ಮಾಡಿದಕ್ಕೆ ಇವತ್ ಸೇಡ್ ತೀರ್ಸ್ಕೋಬೇಕು ಅನ್ಕೊಂಡಿರ್ತಾಳೆ. ಶೀತಲ್ ಅವಳ ಕೂದ್ಲು ಚೆನ್ನಾಗಿದೆ ಅಂತ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ, ಇದನ್ನ ಅವಳ ತಲೆ ಮೇಲೆ ಹಾಕಿ ಕೂದ್ಲೆಲ್ಲ ಹಾಳ್ ಮಾಡ್ಬಿಡ್ತೀನಿ. ಅವಳು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗೋದಿಲ್ಲ. ಶೀತಲ್, ನಿನ್ ಕೂದ್ಲು ತುಂಬಾ ಚೆನ್ನಾಗಿದೆ, ಆದ್ರೆ ನೀನ್ ಹಾಕೊಂಡಿರೋ ಕ್ಲಿಪ್ ಸ್ವಲ್ಪ ಲೂಸ್ ಆಗಿರೋ ತರ ಅನ್ಸುತ್ತೆ. ಕೆಳಗಡೆ ಬಿದ್ಬಿಡುತ್ತೆ, ಅದನ್ನ ನಾನ್ ಸರಿ ಮಾಡ್ಲಾ? ಅಯ್ಯೋ, ಬಿದ್ದೋಗೋ ತರ ಇದ್ಯಾ, ಸ್ವಲ್ಪ ಸರಿ ಮಾಡು. ಪೂಜಾ ಬೇಕಂತಾನೆ ಅವಳ ಕೈಯಲ್ಲಿರುವ ಫೆವಿಕಾಲ್ ಬಾಟಲ್ನ ಎತ್ಕೊಂಡೋಗಿ ಅವಳ ತಲೆ ಮೇಲೆ ಸುರಿದ್ ಬಿಡ್ತಾಳೆ. ಓ ಸಾರಿ ಶೀತಲ್, ನನ್ ಕೈಯಲ್ಲಿ ಫೆವಿಕಾಲ್ ಡಬ್ಬಿ ಇರೋದು ನಾನ್ ಮರ್ತೆ ಹೋಗ್ಬಿಟ್ಟೆ. ಗೊತ್ತಿಲ್ದೆ ನಿನ್ ತಲೆ ಮೇಲೆ ಎಲ್ಲ ಬಿದ್ಬಿಡ್ತು. ಐ ಆಮ್ ಸಾರಿ. ಅಯ್ಯೋ ಪೂಜಾ, ಏನ್ ಕೆಲ್ಸ ಮಾಡಿಟ್ಟಿದ್ಯಾ ಪೂಜಾ ನೀನು. ಇನ್ನು ಸ್ವಲ್ಪದಲ್ಲಿ ಫ್ಯಾಷನ್ ಶೋ ಸ್ಟಾರ್ಟ್ ಆಗುತ್ತೆ. ನನ್ ಕೂದ್ಲೆಲ್ಲ ಹಾಳಾಗ್ಬಿಟ್ಟಿದೆ ನೋಡು. ಈಗ ನಾನ್ ಏನ್ ಮಾಡೋದು? ಶೀತಲ್ ಅಳಕ್ ಶುರು ಮಾಡ್ತಾಳೆ. ಫ್ಯಾಷನ್ ಶೋಗೆ ಎಲ್ಲ ಮಕ್ಳು ತಯಾರಾಗಿರ್ತಾರೆ. ಶೀತಲ್ ಕ್ಲಾಸಲ್ಲಿ ಒಬ್ಳೆ ಕೂತಿರ್ತಾಳೆ. ಆಗ ಪಾರುಲ್ ಬರ್ತಾಳೆ. ಎಲ್ಲಾ ವಿಷಯ ಪಾರುಲ್ಗೆ ಹೇಳ್ತಾಳೆ ಶೀತಲ್. ನೀನೇನ್ ಯೋಚನೆ ಮಾಡ್ಬೇಡ, ಜಾದೂಗರ್ನಿ ಆಂಟಿನ ನಾನೀಗ ಕರಿತೀನಿ, ಅವ್ರು ಬಂದು ನಿಂಗ್ ಸಹಾಯ ಮಾಡ್ತಾರೆ. ಪಾರುಲ್ ಜಾದೂಗರ್ನಿನ ಕರ್ದಿದ ತಕ್ಷಣ ಅಲ್ಲಿಗೆ ಅವ್ರು ಬಂದ್ಬಿಡ್ತಾರೆ. ಪಾರುಲ್, ಶೀತಲ್ ಯಾವಾಗ್ಲೂ ನಿನ್ನ ಚುಡಾಯಿಸ್ತಾ ಇರ್ತಾಳೆ, ಆದ್ರೆ ನೀನ್ ಸಹಾಯ ಮಾಡ್ಬೇಕನ್ಕೊಂಡಿದ್ಯಾ. ಆದ್ರೆ ಅದಕ್ಕೊಂದ್ ಷರತ್ತಿದೆ. ಅವಳಿಗೆ ನಾನ್ ಕೂದಲ್ ಸರಿ ಮಾಡ್ಬೇಕಂದ್ರೆ ಮತ್ತೆ ನೀನು ಗುಂಡಾಕ್ಬೇಕಾಗುತ್ತೆ. ಪರ್ವಾಗಿಲ್ಲ ಆಂಟಿ, ಏನ್ ಪ್ರಾಬ್ಲಮ್ ಇಲ್ಲ, ನಾನ್ ಮತ್ತೆ ಗುಂಡಾದ್ರೂ ಪರವಾಗಿಲ್ಲ, ಅವಳ ಕೂದಲ್ನ ಸರಿ ಮಾಡಿ. ಶೀತಲ್ ಪಾರುಲ್ನ ಎಲ್ಲ ಮಾತು ಕೇಳ್ತಿರ್ತಾಳೆ. ಪಾರುಲ್ನ ಕೂದ್ಲು ನಿಜ ಕೂದ್ಲಾ? ಅವಳು ಹಾಕೊಂಡಿರೋದ್ ವಿಗ್ ಅಲ್ವಾ? ಅವಳನ್ನ ನಾನು ಎಷ್ಟು ಟೀಸ್ ಮಾಡಿದೀನಿ, ನಾನು ಎಷ್ಟು ಚುಡಾಯಿಸಿದೀನಿ, ಆದ್ರೂ ನನ್ಗೋಸ್ಕರ ಅವಳು ಮತ್ತೆ ಗುಂಡಾಗ್ತೀನಿ ಅಂತಿದ್ದಾಳೆ. ಅವಳು ಎಷ್ಟು ಒಳ್ಳೆಯವಳು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ಜಾದೂಗರ್ನಿ ಆಂಟಿ, ನೀವು ಏನ್ ಮಾಡ್ಬೇಡಿ, ಅವಳಿಗೆ ಕೂದ್ಲು ಇಲ್ದೆ ಮಾಡ್ಬಿಡ್ಬೇಡಿ. ನನ್ ಕೂದ್ಲು ಹೆಂಗಿದ್ರು ಪರವಾಗಿಲ್ಲ, ನಾನು ಫ್ಯಾಷನ್ ಶೋಗ್ ಜಾಯಿನ್ ಆಗಲ್ಲ. ಚಿಂತೆ ಮಾಡ್ಬೇಡ ಶೀತಲ್, ನಾನು ಪಾರುಲ್ನ ಪರೀಕ್ಷೆ ಮಾಡ್ತಿದ್ದೆ. ನಾನು ಆ ರೀತಿ ಏನು ಮಾಡಲ್ಲ. ನಾನ್ ನಿನ್ಗೆ ಬುದ್ಧಿ ಕಲ್ಸ್ಬೇಕನ್ಕೊಂಡೆ. ಯಾವಾಗ್ಲೂ ಯಾರನ್ನೂ ಚುಡಾಯಿಸ್ಬಾರ್ದು, ನಾನೇ ದೊಡ್ಡವಳಂತ ತೋರ್ಸ್ಕೋಬಾರ್ದು ಅಷ್ಟೇ. ನಿನಗೆ ಒಳ್ಳೆ ಸಂಸ್ಕಾರ ಇದೆ. ನಿನ್ನ ಅಪ್ಪ ಅಮ್ಮ ನಿನ್ನ ತುಂಬಾ ಚೆನ್ನಾಗ್ ಬೆಳ್ಸಿದಾರೆ. ಆದ್ರಿಂದ ನೀನ್ ಹೇಳ್ತಿದ್ಯಲ್ವಾ, ಅದಕ್ಕೆ ಅವಳ ಕೂದಲ್ನ ನಾನ್ ಸರಿ ಮಾಡ್ಬಿಡ್ತೀನಿ, ಸರಿನಾ? ಜಾದೂಗರ್ನಿ ಶೀತಲ್ನ ಕೂದಲ್ನ ಸರಿ ಮಾಡ್ಬಿಡ್ತಾರೆ. ನನ್ನನ್ನ ಕ್ಷಮ್ಸು ಪಾರುಲ್, ನಾನ್ ಯಾವಾಗ್ಲೂ ನಿನ್ನ ಚುಡಾಯಿಸ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಅನ್ಕೊಂಡಿರೋರು ಎಲ್ಲರೂ ನನ್ನ ಮೋಸ ಮಾಡ್ಬಿಟ್ರು, ಆದ್ರೆ ನೀನ್ ನನ್ಗೆ ಸಹಾಯ ಮಾಡ್ಬಿಟ್ಟೆ. ಪಾರುಲ್, ನಾನ್ ಹೋಗ್ ಬರ್ತೀನಿ. ಸ್ವಲ್ಪ ದಿನದಗೋಸ್ಕರ ನಾನು ಸ್ವಲ್ಪ ದೂರ ಹೋಗ್ತಿದ್ದೀನಿ. ನಿನ್ನ ಮೀಟ್ ಮಾಡಕ್ ಬರಕ್ಕಾಗಲ್ಲ. ಬಂದಿದ ತಕ್ಷಣ ನಾನ್ ನಿನ್ನ ಬಂದ್ ನೋಡ್ತೀನಿ, ಸರಿನಾ? ಶೀತಲ್ ಮತ್ತೆ ಪಾರುಲ್ ಇಬ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಶೀತಲ್ ಪಾರುಲ್ ಬಗ್ಗೆ ಎಲ್ಲಾರ್ಗೂ ಹೇಳ್ತಾಳೆ. ಮತ್ತೆ ಅವಳು ಪೂಜಾ ಹತ್ರ ಮಾತಾಡೋದನ್ ಬಿಟ್ಬಿಡ್ತಾಳೆ. ಯಾಕಂದ್ರೆ ಪೂಜಾ ಬೇಕಂತಾನೆ ದೊಡ್ಡ ತಪ್ಪು ಮಾಡ್ಬಿಟ್ಲು. ಅವತ್ತಿನಿಂದ ಶೀತಲ್ ಮತ್ತೆ ಪಾರುಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಪಾರುಲ್ ಯಾವಾಗ್ಲೂ ಒಬ್ರಿಗೆ ಸಹಾಯ ಮಾಡ್ತಿದ್ಲು. ಒಬ್ರಿಗೆ ಸಹಾಯ ಮಾಡಿದ್ರೆ ಯಾವಾಗ್ಲೂ ಅವ್ರಿಗೂ ಸಹ ಒಳ್ಳೇದಾಗುತ್ತೆ.